ಹಲೋ. ಹಲೋ. ನಮಸ್ತೆ, ಆಕಾಶ್ ಪಿ ಅವರ ಮಾತನಾಡ್ತಾ ಇರೋದು. ಹಾ ಮೇಡಮ್. ನ್ಯಾಷನಲ್ ನ್ಯೂಸ್ ಬಿಕೆಪಿ ಕಡೆಯಿಂದ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಸ್ಎಸ್ಎಲ್ಸಿಯಲ್ಲಿ 594 ಅಂಕಗಳನ್ನ ಗಳಿಸಿದ್ದೀರಾ. ನಿಮ್ಮ ಒಂದು ಈ ಅಂಕದ ಪರಿಶ್ರಮಕ್ಕೆ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಶಾಲೆಯಲ್ಲೆಲ್ಲ ಯಾವ ರೀತಿ ಸಂಭ್ರಮಾಚರಣೆ ಇದೆ ಅಂತ ಹೇಳಿ ಹಂಚ್ಕೋಬಹುದಾ? ಎಸ್ ಎಲ್ಲ ಖುಷಿಯಾಗಿದ್ದಾರೆ. ಹಾ ಸರ್. ಎಲ್ಲ ಪ್ರೌಡ್ ಆಗಿದ್ದಾರೆ. ಅಂದ್ರೆ ನಿಮ್ಗೆ ಮೊದ್ಲೇ ಒಂದು ಇಂಟೆನ್ಷನ್ ಇತ್ತಾ ಅಥವಾ ಗೋಲ್ ಸೆಟ್ ಮಾಡ್ಕೊಂಡಿರ್ತಾರಲ್ವಾ, ಎಸ್ಎಸ್ಎಲ್ಸಿಲಿ ನಂಗೆ ಇಷ್ಟೇ ಅಂಕಗಳು ಬರಬೇಕು, ನಾನು ಇದೇ ತರ ಓದ್ತಾ ಹೋಗ್ಬೇಕು, ಇದೇ ತರ ಟೈಮ್ ಟೇಬಲ್ ನ ನಾನು ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳಿ ಎಲ್ರು ಕೂಡ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಸೊ ನೀವ್ ಯಾವ್ಯಾವ ರೀತಿ ಪ್ರಿಪೇರ್ ಆದ್ರಿ? ಎಸ್ ಮ್ಯಾಮ್, ಅದೇ ನಾನು 600 ಮೇಲೆ ಬರಲೇಬೇಕು ಅಂತ ಪ್ರಿಪೇರ್ ಮಾಡಿದೆ. ಹಾ ಸರ್. ಅದಕ್ಕೆ ಈ ಗೋಲ್ ರೀಚ್ ಆಗೈತಿ. ಅಂದ್ರೆ 594 ಅಂಕಗಳು ಕೂಡ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಯಾವ ರೀತಿ ಇದೆ ರೆಸ್ಪಾನ್ಸ್? ಎಲ್ಲಾರು ಖುಷಿಯಾಗಿದ್ದಾರೆ. ನಿಮ್ಮ ಪೇರೆಂಟ್ಸ್ ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇನ್ನೊಂಚೂರು ಜಾಸ್ತಿ ಬರ್ಬೇಕಿತ್ತು ಅಂತ ಏನಾದ್ರೂ ಮನೋಭಾವನೆ ಅವರಲ್ಲಿ ಇದೆಯಾ? ಹೌದು, ಇನ್ನೊಂಚೂರು ಬಂದಿದ್ರೆ 600 ಕ್ರಾಸ್ ಆಗೋದಿಲ್ಲ ಅಂತ ಒಂಚೂರು ಮನೋಭಾವನೆ ಇದೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿದ್ರು. ಔಟ್ ಆಫ್ ಔಟ್ ಸ್ಕೋರ್ ಯಾವ ಸಬ್ಜೆಕ್ಟ್ ಅಲ್ಲಿ ಆಗಿದೆ? ಹಿಂದಿ ಮ್ಯಾಮ್. ಅಂದ್ರೆ ಇವಾಗೆಲ್ಲ ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ತೃತೀಯ ಭಾಷೆ ಹಿಂದಿಯನ್ನ ತೆಗಿಬೇಕು ಅಂತ ಇದ್ರು. ಸೊ ನೀವ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿರೋ ತರ ಇದೆ, ನಮ್ಗೇನೋ ಆ ರೀತಿ ಅನಿಸ್ತಾ ಇದೆ. ಎಸ್ ಮ್ಯಾಮ್, ನಂದೇನು ಇರ್ಲಿಲ್ಲ ಮ್ಯಾಮ್. ಏನನ ಆಗ್ಲಿ ನಾನು ಹೆಂಗ್ ಬರಿತೀನೋ ಹಂಗೆ ಬರಿತೀನಿ ಅಂತ ಅನ್ಕೊಂಡಿದ್ದೆ ಮ್ಯಾಮ್. ಮತ್ತೆ ಕನ್ನಡ, ಇಂಗ್ಲಿಷ್ ಅಲ್ಲೆಲ್ಲ ಯಾವ ರೀತಿ ಸ್ಕೋರ್ ಇದೆ ಅಂತ ಏನಾದ್ರು ಹಂಚ್ಕೋಬಹುದಾ? ಕನ್ನಡ 124 ಬಂದಿದೆ ಮ್ಯಾಮ್. 1 ಮಾರ್ಕ್ಸ್ ಹೋಗಿದೆ ಅದ್ರಲ್ಲಿ. ಎಸ್ ಮ್ಯಾಮ್. ಅಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಇತ್ತಾ 125 ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ನೀವು ಬರ್ದಿರೋದಂತ, ಅಥವಾ ಎಲ್ಲೋ 1 ಮಾರ್ಕ್ಸ್ ಎಲ್ಲೋ ಒಂಚೂರು ಮಿಸ್ಟೇಕ್ ಇಂದ ಕಟ್ ಮಾಡಿರೋ ಚಾನ್ಸಸ್ ಗಳಿರುತ್ತೆ? ಎಸ್ ಮ್ಯಾಮ್. ಅದೇ ತರ ನೆಕ್ಸ್ಟ್ ಇನ್ಯಾವ ಸಬ್ಜೆಕ್ಟ್ ನಿಮ್ಗೆ ಒಂದು ಫೇವರೇಟ್ ಸಬ್ಜೆಕ್ಟ್, ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಿದೆ ಅಂತ ಅನ್ನೋದಾದ್ರೆ? ಸೈನ್ಸ್ ಮ್ಯಾಮ್. ಸೈನ್ಸ್. ಸೊ ನೆಕ್ಸ್ಟ್ ಏನಾದ್ರು ಸೈನ್ಸ್ ಮೇಲೆನೆ ಓದೋ ತರ ಏನಾದ್ರು ಇದೆಯಾ? ಎಸ್ ಮ್ಯಾಮ್, ಸೈನ್ಸ್ ಮೇಲೆನೆ. ಅಂದ್ರೆ ಯಾವ್ದು ಮುಂದೆ ಯಾವ ತರ ಕೋರ್ಸ್ ನ ತಗೋಬೇಕು ಅನ್ಕೊಂಡಿದೀರಾ? CS ಮ್ಯಾಮ್. ಹೌದಾ? ಮತ್ತೆ ನಿಮ್ಮ ಒಂದು ಅಂತಂದ್ರೆ ಅಲ್ಲಿರುವಂತಹ ಪ್ರದೇಶದಲ್ಲಿನೇ ಹೋಗ್ಬೇಕು ಅಂತ ಇದ್ದೀರಾ, ಅಥವಾ ಈಗ ಬ್ಯಾಂಗ್ಳೂರ್ ಸೈಡ್ ಆತರ ಏನಾದ್ರು ಬೇರೆ ಕಡೆ ಕಾಲೇಜ್ಗಳಿಗೆ ಹೋಗೋ ಚಾನ್ಸಸ್ ಇದೆಯಾ? ಇಲ್ಲ ಮ್ಯಾಮ್, ಇಲ್ಲಿ ಶಿರಾ ಕಡೆನೆ. ಶಿರಾ ಕಡೆನೆ ಅಂತ ಅಂದ್ರೆ ನಮ್ಮ ಸುತ್ತಮುತ್ತಲೇ ಓದ್ಕೊಂಡು ನಮ್ಮ ಪ್ರತಿಭೆಯನ್ನ ತೋರಿಸೋ ಅನ್ನೋಂತಹ ಒಂದು ನಿಮ್ಮಲ್ಲಿರುವಂತಹ ಕ್ವಾಲಿಟಿ. ಎಸ್ ಮ್ಯಾಮ್. ಅದೇ ತರ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಅಂತಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ನೆಕ್ಸ್ಟ್ ಈ ತರ ಕೋರ್ಸ್ ತಗೋ, ಅವರಿಗೆ ಒಂದು ಇಂಟೆನ್ಷನ್ ಇರುತ್ತೆ ಪೇರೆಂಟ್ಸ್ ಗಳಿಗೆ. ಸೊ ಅಥವಾ ನಿಮ್ಗೆ ಇರೋಂತದನ್ನೇ ನಿಮ್ಗೆ ಇಷ್ಟ ಆಗುವಂತದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರ, ಅಥವಾ ಅವರಿಗೆ ಒಂದು ಮಕ್ಕಳು ಈ ರೀತಿ ಸೆಟಲ್ ಆಗ್ಬೇಕು ಅನ್ನೋ ಕಾನ್ಸಂಟ್ರೇಷನ್ ಮೇಲೆ ಈ ರೀತಿ ಕೋರ್ಸ್ ತಗೊಂಡ್ರೆ ನಿಮ್ಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅನ್ನೋ ತರ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಗೆ? ಇಲ್ಲ, ಪೇರೆಂಟ್ಸ್ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ನೀನ್ ಯಾವ್ದು ಇಷ್ಟ ಇರುತ್ತೋ ಅದನ್ನ ತಗ, ಆದ್ರೆ ಇದಾದ್ಮೇಲೆ ಇನ್ನ ಒಂದ್ ಹಂತಕ್ಕೆ ಹೋಗಿ ತಲುಪ್ತೀಯಾ ಅಂತ ಕಾನ್ಫಿಡೆನ್ಸ್ ಇದ್ರೆ ತಗ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ನಿಮ್ಗೆ ನಿಮ್ ಮೇಲೆ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ನಾನು ಅದ್ರಲ್ಲಿ ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋದಿದ್ರೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಥಾಟ್ ನಲ್ಲಿ ಇರುವಂತಹ ಪೇರೆಂಟ್ಸ್. ಈ ತರ ಪೇರೆಂಟ್ಸ್ ಯಾರಿಗೂ ಕೂಡ ಸಿಗೋದಿಲ್ಲ, ನಿಮಗೆ ಸಿಕ್ಕಿರೋಂತದ್ದೇ ಅದೃಷ್ಟ. ಜೊತೆಗೆ ನಿಮ್ಮ ಒಂದು ಶಾಲೆಯ ಶಿಕ್ಷಕರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸರಿ. ಯಾಕೆ ಅಂದ್ರೆ ಅವರಿಂದಾನೇ ಅವರು ಎಲ್ಲಾ ಟೀಚರ್ಸ್ ಕೂಡ ಸಪೋರ್ಟಿವ್ ಆಗಿದ್ರು. ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಜೂನಿಯರ್ಸ್ ಗಳಿಗೆಲ್ಲ ಯಾವ್ಯಾವ ರೀತಿ ಟಿಪ್ಸ್ ನ ಶೇರ್ ಮಾಡ್ತೀರಾ ಅಂತಂದ್ರೆ, ಯಾವ ರೀತಿ ಓದಿದ್ರೆ ಎಷ್ಟು ಸ್ಕೋರ್ ಮಾಡಬಹುದು, ಯಾವ್ಯಾವ ಟೈಮ್ ನಲ್ಲಿ ಯಾವ್ಯಾವ ರೀತಿ ಟೈಮ್ ಟೇಬಲ್ ನ ಫಾಲೋ ಅಪ್ ಮಾಡ್ಬೇಕು ಅಂತ ಏನಾದ್ರು ಹಂಚ್ಕೊಳ್ಳುವಂತ ಟಿಪ್ಸ್ ಗಳೇನಾದ್ರು ಇದೆಯಾ? ಏನಿಲ್ಲ ಮ್ಯಾಮ್, ಆತರ ಏನಿಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಓದಿದ್ರೆ ಎಲ್ಲರೂ ಸ್ಕೋರ್ ಆಗುತ್ತೆ. ಅಂತಂದ್ರೆ ಡೇ 1 ಇಂದನೂ ಕೂಡ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇರೋದು. ಎಸ್ ಮ್ಯಾಮ್. ಅಂತಂದ್ರೆ ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಎದ್ದು ಓದುವಂತದ್ದು ಏನಾದ್ರು ಇತ್ತ ಅಭ್ಯಾಸಗಳು? ಎಸ್ ಮ್ಯಾಮ್, ನಮ್ ಟೀಚರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಡೈಲಿ ವೇಕಪ್ ಕಾಲ್ ಅಂತ ಇದ್ ಮಾಡ್ತಿದ್ರು. ವೇಕಪ್ ಕಾಲ್ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ನಿಮಗೆ ಕಾಲ್ ಮಾಡುವಂತದ್ದಾಗಿರೋದು, ಅಥವಾ ನೀವು ಏನಾದ್ರು ಓದ್ತಾ ಇದ್ದೀರಾ ಅಂತ ಅಂದ್ರೆ ಮೆಸೇಜ್ ಗಳನ್ನ ಹಾಕುವಂತದ್ದು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ, ಆ ರೀತಿ ಇತ್ತಾ? ಎಸ್ ಮ್ಯಾಮ್, ಅದೇ ತರ. ಅಂದ್ರೆ ನಿಮ್ಗೆ ಅಲರ್ಟ್ ಮಾಡ್ತಾ ಇದ್ರು, ಶಾಲೆಯಲ್ಲಿಯೂ ಜೊತೆಗೆ ಮನೆಯಲ್ಲಿಯೂ ಕೂಡ ಅಲರ್ಟ್ ಮಾಡಿ ನಿಮ್ಮೇಲೆ ಓವರ್ ಕಾನ್ಸಂಟ್ರೇಷನ್ಸ್ ನ ಕೊಡ್ತಾ ಇದ್ರು. ಈ ಕಡೆ ಟೀಚರ್ಸ್ ಗಳಾಗಿರ್ಬೋದು ಅಥವಾ ಈ ಕಡೆ ಪೇರೆಂಟ್ಸ್ ಗಳಾಗಿರ್ಬೋದು. ಸೊ ನಿಮ್ಗೆ ಫುಲ್ಲಿ ಸಪೋರ್ಟಬಲ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ 594 ಅಂಕಗಳನ್ನ ಗಳಿಸಿದೀರಾ. ಮತ್ತೆ ನೆಕ್ಸ್ಟ್ ಕಾಲೇಜ್ ಅಂತಕ್ಕೆ ಹೋಗಿ ನೆಕ್ಸ್ಟ್ ನಿಮ್ದೇ ಆದ ಒಂದು ಜಾಬ್ ಡ್ರೀಮ್ ಇರುತ್ತಲ್ವಾ? ಸೊ ಯಾವ ರೀತಿ ಜಾಬ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ?
ಜಾಬ್ ಮೇಲೆ ಫೋಕಸ್ ಇಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ. ಅಂದ್ರೆ ಓನ್ ಬಿಸ್ನೆಸ್ ಮಿಲೇನಿಯರ್ ಆಗೋ ಚಾನ್ಸಸ್ ಗಳಿದೆ ಅಂತ ಹೇಳ್ತಾ ಇದ್ದೀರಾ. Yes, ma'am. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. Thank you, ma'am.